ಹಬ್ಬಾ, ಯಾಕೋ ಸಿಕ್ಕಾಪಟ್ಟೆ ಸುಸ್ತು ಬೇರೆ ಆಗ್ತೈತೆ. ನನ್ನ ಹೆಂಡ್ತಿ ಇದ್ದಿದ್ರೆ ಹೆಂಗೋ ರೀ ಅದು ಮಾಡ್ಲಾ ರೀ ಇದು ಮಾಡ್ಲಾ ರೀ ಅದು ಕೊಡ್ಲಾ ಇದು ಕೊಡ್ಲಾ ಅಂತ ಬರ್ತಿದ್ಲು. ಹಬ್ಬಬ್ಬಾ, ಆಗ್ತಾನೆ ಇಲ್ವಲ್ಲ ಈ ಚಳಿಗೆ. ಅಯ್ಯೋ ಸೊಸೆ, ಸೊಸೆ, ಕೆಲಸದವ್ರು ಬೇರೆ ಎಲ್ಲೋದ್ರಪ್ಪ, ಬರ್ತಾನೆ ಇಲ್ಲ ಅನ್ನಿಸ್ತೈತಲ್ಲ. ನನ್ನ ಹೆಂಡ್ತಿ ಹೋದಾಗಿಂದ ಯಾರು ಸರಿಯಾಗಿ ಕೆಲಸನೇ ಮಾಡ್ತಿಲ್ಲ ಮನೆಯಾಗೆ. ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ ಒಂದೂ ಗೊತ್ತಿಲ್ಲ. ಸೊಸೆ, ಏನಮ್ಮ, ಏನು ಮಾಡ್ತಾ ಇದೀಯಾ ಮಗನೇ? ಹಬ್ಬಾ, ಕೆಮ್ಮು ತಡ್ಕೊಳಕ್ಕಾಗ್ತಿಲ್ಲ ನನಗಂತೂ. ಏನವ್ವ ಸೊಸೆ? ಅಯ್ಯಪ್ಪ, ಸೊಸೆ ಎಲ್ಲೋದ್ರು? ನಾನು ಹೆಂಡ್ತಿ ರೊಚ್ಚು ಇದ್ದಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ ನನಗೆ. ಯಾವಾಗ ಕೆಮ್ಮುದ್ರೆ ಸಾಕು ಓಡ್ ಬಂದು ನೀರು ಕೊಡ್ತಾ ಇದ್ಲು. ನಾನೇನಾದ್ರು ಒಂಚೂರು ಕಣ್ಬಿಟ್ರೆ ಸಾಕು, ಹಬ್ಬಬ್ಬ, ಎಲ್ಲ ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ಲು. ಯಾಕೋ ಹುಷಾರಿಲ್ದಂಗೆ ಹೋಗ್ಬಿಟ್ಟೈತೆ ನನಗೆ. ಮೈ ಕೈಯೆಲ್ಲ ಒಂಥರ ಹೊಡ್ತಾ ಹೊಡ್ತಾ ಆಗೋಗ್ಬಿಟ್ಟೈತೆ. ನನ್ನ ಕೈಲಿ ಆಗ್ತಾನೇ ಇಲ್ಲ ಕೆಲಸ ಮಾಡೋಕ್ಕೆ, ಕೂತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಈ ಮನೆನಾಗ ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರೇ ಇಲ್ಲ. ಮೂರೊತ್ತು ಥೂ, ಈ ಕೆಲಸದವರೆಲ್ಲ ಯಾಕೆ ಬರ್ತಾ ಇಲ್ಲ ಮನೆಗೆ? ಎಲ್ಲ ಯಾಕೆ ಕೈ ಕೊಟ್ಟು ಹೊರಟೋಗ್ಬಿಟ್ರು? ಏನಮ್ಮ, ಎಷ್ಟು ಅಂತ ಕೂಗ್ಬೇಕು? ಕೆಮ್ತಾನೆ ಇದ್ದೀನಿ, ಒಂದ್ ಲೋಟ ನೀರು ತಂದು ಕೊಡಕ್ಕಾಗಲ್ವಾ? ಮನೆ ಕೆಲ್ಸಕ್ಕೆ ಅಂತ ಇಟ್ಕೊಂಡಿದ್ದೀನಿ. 10 ಪೈಸದ ಕೆಲಸ ಮಾಡ್ಬೇಡಿ, ನೀವು ಓಡಾಡ್ತಾನೆ ಇರಿ. ಸಾರ್, ನಿಮ್ ತಾ ಕಾಸಿರ್ಬೋದು, ನಮ್ಮ ಹತ್ರ ಇಲ್ದಿದಂಗಿರ್ಬೋದು, ಆದ್ರೆ ನಾವು ಮನುಷ್ಯತ್ವನೆಲ್ಲ ಮಾರ್ಕೊಂಡ್ಬಿಟ್ಟು ಬದುಕಕ್ ನಮ್ಗೆ ಇಷ್ಟ ಇಲ್ಲ. ನಾವ್ ಯಾಕೆ ಮನುಷ್ಯತ್ವನ ಮಾರ್ಕೊಂಡ್ಬಿಟ್ಟು ಬದುಕಕ್ ಆಗ್ತೈತಾ? ನೀವು ನಿಮ್ ಸೊಸೆ ಕೆನ್ನೆ ಹೊಡೆದ್ರು ಹೊಡೆಸ್ಕೊಂಡು, ನಿಮ್ ಸೊಸೆ ಬೈದ್ರು ಬೈಸ್ಕೊಂಡು, ನೀವೆಲ್ಲ ಅಂದಂಗೆ ಅನ್ನಿಸ್ಕೊಂಡು ಕೆಲಸ ಮಾಡಕ್ ನಾವು ರೆಡಿ ಇಲ್ಲ. ನಾವು ಕಷ್ಟಪಟ್ಟು ಕೆಲಸ ಮಾಡಕ್ಕೆ ಅಂತಾನೆ ಬರ್ತೀವಿ. ಅದು ಬಿಟ್ಬಿಟ್ಟು ನಾವೇ ಶೋಕಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಏನು ಬರಲ್ಲ, ಇಲ್ಲ ನಿಮ್ಮ ಹತ್ರ ಹೊಡೆಸ್ಕೊಳಕ್ಕೆ ಅಂತ ಏನು ಬರಲ್ಲ. ನೀವೇ ನಮಗೆ ಬಿಟ್ಟಿ ಏನು ದುಡ್ಡು ಕೊಡಲ್ಲ ಸರ್. ನೀವೇ ನಮಗೆ ಬಿಟ್ಟಿ ಕೊಡ್ತಿದ್ದೀರಾ ದುಡ್ಡನ್ನ? ಕಷ್ಟಪಟ್ಬಿಟ್ಟು ನಾವು ಕೆಲಸ ಮಾಡಿದ್ರೆ ತಾನೇ ನೀವು ದುಡ್ಡು ಕೊಡೋದು ನಮಗೆ. ಏನೋ ಪುಕ್ಸಟ್ಟೆ ಕೊಡ್ತಿದ್ದೀನಿ ಅನ್ನೋ ಲೆಕ್ಕದಾಗ ಮಾತಾಡ್ತಿರಲ್ಲ. ಮನೆ ಕೆಲಸ ಮಾಡಿಸ್ಕೊಂತೀರಾ, ಕೊಡ್ತೀರಾ? ನೋಡಿ, ನಾನು ಅದನ್ನೇ ಹೇಳೋಣ ಅಂತ ಬಂದೆ. ಇವತ್ತಿಂದ ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬರಲ್ಲ. ಯಾರು ಮಾಡ್ತಾರೆ ನಿಮ್ಮ ಮನೆ ಕೆಲಸನ? ಅಮ್ಮೋರಿದ್ದಾಗ ಎಷ್ಟೋ ಚೆನ್ನಾಗಿತ್ತು, ನಮ್ಮನ್ನೆಲ್ಲ ನಮ್ಮ ಮನೆಯವ್ರ ಇದ್ದಂಗೆ ನೋಡ್ಕೊಂಡರು. ಅವಾಗ ಒಂಥರ ಚೆನ್ನಾಗಿತ್ತು. ನಿಮ್ಮ ಸೊಸೆ ನಾನು ಅವಳಿಗಿನ್ನ ದೊಡ್ಡವಳು ಅಂತ ನೋಡ್ದಿದ್ದಂಗೆ ನನ್ನ ಕೆನ್ನೆಗೆ ಬಾರಿಸಿದ್ಲು, ಗೊತ್ತಾ? ಏನು ಅನ್ಕೊಂಡಿದ್ದೀರಾ ನೀವು ನನ್ನ? ನಮ್ಮನ್ನ ಭಿಕ್ಷೆ ತರಲ್ಲ ನಾವು, ನಮ್ಮನ್ನೇನು ಆಯ್ಕೊಂಡ್ ತಿನ್ನೋರಲ್ಲ ನಾವು ಕಷ್ಟಪಟ್ಬಿಟ್ಟು ಕೆಲಸ ಮಾಡೋರು, ನಾವು ಕೆಲಸ ಮಾಡೋರು. ನಿಂತಾಗ ಅನ್ನಿಸ್ಕೊಂಡು ಮಾಡ್ಕೊಂಡು ಬದುಕಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾನು ದುಡ್ಡನ್ನು ಕೊಟ್ಬಿಡಿ, ನಾವು ಹೊಂಟೋಯ್ತೀನಿ. ಇದೇನಮ್ಮ ಹಿಂಗಂತ್ಯಾ? ಹೋಗ್ಬಿಡ್ತೀನಿ ಅಂತ ಹೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀಯ ನೀನು? ಇದ್ದಕ್ಕಿದ್ದಂಗೆ ಹೋಗ್ಬಿಡ್ತೀನಿ ಅಂದ್ರೆ ಮನೆಗಿರೋ ಕೆಲಸದಲ್ಲೆಲ್ಲ ದುಡ್ಡಿಸ್ಕೊಂಡು ಹೊರಟೋಗ್ಬಿಟ್ರ ಮತ್ತೆ? ನೋಡಿ, ಎಲ್ರೂ ಹೊಂಟೋಗ್ಬಿಟ್ಟವ್ರಾಗ್ಲೇನೆ, ಯಾರು ಇಲ್ಲ. ಕಸ ಗುಡ್ಸಕ್ ಸಮೇತ ಯಾರು ಇಲ್ಲ. ನಿಮ್ ಸೊಸೆ ಸ್ವಲ್ಪ ಅಡಕವಾಗಿ ಇಟ್ಕೊಳಕ್ ಹೇಳಿ. ನಮ್ಗೆ ಯಾಕೆ ಬೇಕೋ ಕಂಡರ್ ಮನೆ ವಿಷಯ ಬಿಟ್ಟಾಕಿ. ನೋಡಿ, ನಮ್ಗೆ ನಿಮ್ ಸೊಸೆ ವಿಷಯನೂ ಬೇಡ, ನಿಮ್ ವಿಷಯನೂ ಬೇಡ. ನಮ್ಗೆ ಯಾರನ್ನ ಕಟ್ಕೊಂಡು ನಮ್ಗೇನಾಗಬೇಕು? ನಮ್ ದುಡ್ಡು ಕೊಡಿ, ಹೋಗ್ತೀನಿ. ನಿಮ್ ಸೊಸೆ ತಾಗ ಬಡಿಸ್ಕೊಂಡಿರಕ್ಕೆ ನಾನೇನ್ ಬಿಟ್ಟಿ ಬಿದ್ದಿಲ್ಲ ಇಲ್ಲಿ. ಏಯ್ ಮುದ್ಕಿ, ಎಷ್ಟೇ ಮಾತಾಡ್ತೀಯ ನೀನು? ಏನೋ ಇಲ್ಲಿ ಫಿಟ್ಟಿಂಗ್ ಇಡ್ತಾ ಇದೆಯಾ ಬಂದು? ಯಾರು ಫಿಟ್ಟಿಂಗ್ ಇಟ್ರು ಎದುರುಕೊಳ್ಳೋ ವ್ಯಕ್ತಿ ನಾನಲ್ಲ, ಓಕೆ? ಮನೆ ಕೆಲಸದೋಳು ನೀನು, ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಅದ್ಬಿಟ್ಟು ಈ ಥರ ಎಲ್ಲ ದೌಲತ್ತು ದುರಂಕಾರ ಮಾಡ್ತಾ ಇದೆಯಾ? ಗೆಟ್ ಲಾಸ್ಟ್. ನಿನ್ ದುಡ್ಡು ಯಾರಿಗೆ ಬೇಕು? ಎಲ್ಲ ಸೆಟ್ಲ್ಮೆಂಟ್ ಫೋನ್ ಪೇನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊ ಹೋಗ್ಬಿಟ್ಟು. ಮತ್ತೆ ಏನಾದರೂ ಇರಿಟೇಷನ್ ಮಾಡ್ಬಿಟ್ರೆ ಚೆನ್ನಾಗಿರಲ್ಲ ನೋಡು. ಅಲ್ಲವ ಸೊಸೆ, ಎಲ್ಲಾರು ಹಿಂಗ್ ಮನೆ ಬಿಟ್ಬಿಟ್ಟು ಕಳಿಸ್ಬಿಟ್ರೆ ನಮ್ಮ ಮನೆ ಕೆಲಸ ಮಾಡೋರು ಯಾರು? ಬೇಕಾದ್ರೆ ಮಾಡ್ಕೊಂಡು ತಿನ್ನೋದು ಬಿಡಿ ಮಾವ. ಇವಳತ್ರೆಲ್ಲ ಏನು ತಲೆ ಕೆಡಿಸ್ಕೊಳ್ಳೋದು? ಮನೆ ಕೆಲಸ ಹಂಗೆ ಬಿದ್ದಿದ್ರು ಪರವಾಗಿಲ್ಲ. ನಮ್ಮ ಡ್ಯಾಡ್ ಮನೆಯಿಂದ ಎಲ್ಲ ಕೆಲಸದವ್ರನ್ನೂ ಕರೆಸ್ಬಿಟ್ಟು ಮಾಡಿಸ್ಕೋತೀನಿ. ಐ ಡೋಂಟ್ ಲೈಕ್ ದಿಸ್ ಪೀಪಲ್ಸ್. ಛೇ, ನನಗೆ ಎದುರ್ತ್ರ ಕೊಡ್ತೀರಾ ನೀವು? ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಬಂದು ಒಬ್ರಿಗೊಬ್ರು ಫಿಟ್ಟಿಂಗ್ ಇಕ್ತಾ ಇದ್ದೀರಾ ಇಲ್ಲಿ, ಸ್ಟುಪಿಡ್ ಪೀಪಲ್ಸ್. ನೋಡಮ್ಮ, ನಿನ್ನ ಹತ್ರ ಜಗಳ ಮಾಡೋ ಅವಶ್ಯಕತೆ ಇಲ್ಲ. ಈಗೆಲ್ಲ ಹೇಳಿದ್ದಾಯ್ತು ತಾನೆ, ಈಗೆಲ್ಲ ಮಾಡಿದ್ದಾಯ್ತು ತಾನೆ, ದುಡ್ಡು ಸೆಟ್ಲ್ ಮಾಡಿದ್ರೆ ತಾನೆ ಹೋಗ್ತೀನಿ ನಾನು. ನಿನ್ನ ಹತ್ರ ಬಡಿಸ್ಕೊಳ್ಳೋ ಅವಶ್ಯಕತೆ ನನಗೇನಿಲ್ಲ, ನಿನ್ನ ಇಲ್ಲಿ ಇರಿಸ್ಕೊಳ್ಳೋ ಅವಶ್ಯಕತೆನೂ ನನಗೇನಿಲ್ಲ, ಓಕೆ? ಗೆಟ್ ಲಾಸ್ಟ್. ಸೊಸೆ, ಬ್ಯಾಡ ಕಣವ. ಕೆಲಸದವ್ರನ್ನೆಲ್ಲ ಕಳಿಸ್ಬಿಟ್ರೆ ತುಂಬಾ ಕಷ್ಟ ಆಗ್ತೈತೆ ಕೆಲಸದವ್ರು ಸಿಗೋದು. ಮೊದ್ಲು ತರ ಇಲ್ಲ ಕಣವ, ಮೊದಲು ಥರ ಕೆಲಸದವರೆಲ್ಲ ಬರಲ್ಲ. ಇವರೆಲ್ಲ ಸುಮಾರು ವರ್ಷದಿಂದ ನಮ್ಮ ಮನೆಯ ಕೆಲಸ ಮಾಡ್ಕೊಂಡು ಹೋಗೋರೆ. ನಮ್ಮ ಮನೆಯಾಗ ಮೂಲೆಯಲ್ಲಿ ಏನೇನೈತೆ ಪ್ರತಿಯೊಂದು ಗೊತ್ತು ಅವ್ರಿಗೆ. ಎಲ್ಲ ಕೆಲಸ ನಾವು ಹೇಳಿಲ್ಲ ಅಂದ್ರೂ ಬಂದು ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ನೀವು ಮತ್ತೆ ಮಲಗಿದ್ರು ಪರವಾಗಿಲ್ಲ, ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಹೋಗ್ತಾ ಇದ್ರು. ಈಗ ಮತ್ತೆ ಇವ್ರು ಹೋಗ್ಬಿಟ್ರೆ ಮತ್ತೆ ಇದಾಗ್ಬಿಡ್ತೈತೆ. ಹಂಗಂತ ಇವ್ರ ಕೈ ಕಾಲು ಹಿಡ್ಕೊಂಡು ಇವ್ರನ್ನ ನಮ್ಮಲ್ಲಿ ಇಟ್ಕೊಳಕ್ಕಾಗುತ್ತಾ? ಏನ್ ಹೇಳ್ತಾ ಇದ್ದೀರಾ ಅಂಕಲ್? ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ನೀವು ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಅಂಕಲ್ ನೀವು? ದಿಸ್ ಇಸ್ ಟೂ ಮಚ್, ಓಕೆ? ಏಯ್ ಹೋಗೋ, ಇನ್ನೂ ನಿಂತ್ಕೊಂಡು ಮುಖ ನೋಡ್ತಾವಳೆ. ಗೆಟ್ ಲಾಸ್ಟ್. ನಿನ್ನ ಹತ್ರ ಇರೋ ಅವಶ್ಯಕತೆ ನಮ್ಗೇನಿಲ್ಲ. ನಿಮ್ದು ಒಂದು ಮನೆ ಅಲ್ಲ, ನಮಗೆ 1000 ಮನೆಗಳವೆ. ಇನ್ನೊಬ್ರು ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡಿದ್ರು ನಮ್ಗೆ ಇದೇನೇನೆ ಸಿಗ್ತದೆ ದುಡ್ಡು. ಈ ದುಡ್ಡು ಬಿಟ್ಬಿಟ್ಟು ನಮ್ಗಿನ್ನೇನು ಸಿಗಲ್ಲ. ಬೇರೆ ಮನೆಯವ್ರ ಹತ್ರ ಹೋಗ್ಬಿಟ್ಟು ಮನೆ ಕೆಲಸ ಮಾಡೋದೇ ಎಷ್ಟೋ ವಾಸಿ. ಇಲ್ಲಿ ಬಂದ್ಬಿಟ್ಟು ಕೆಲಸ ಮಾಡೋದಕ್ಕೆ ನಾನು ಹಬ್ಬ. ಇಷ್ಟು ದಿನ ನಮಗೆ ಸಂಬಳ ಕೊಟ್ಬಿಟ್ಟು ನೋಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬುದ್ಧಿ ಅವರೇ, ತುಂಬಾ ಥ್ಯಾಂಕ್ಸ್. ಹೆಂಗೋ ಇಷ್ಟು ದಿನ ಬಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ಹೆಂಗೋ ಹೋಯ್ತಾ ಇದ್ದೆ. ಇನ್ನು ಮೇಲೆ ದಯವಿಟ್ಟು ಬರಲ್ಲ, ಇದೇ ಕೊನೆ. ಹೆಂಗಾದ್ರೂ ಮಾಡ್ಕೊಳ್ಳಿ. ನೋಡಿ ಅಂಕಲ್, ಇಷ್ಟು ಆಕ್ಟಿಂಗ್ ಮಾಡ್ತಾವಳೆ. ನೀವು ಇಲ್ಲೇ ಇರು ಅಂತ ಹೇಳ್ಬೇಕು, ಅವಳ ಸ್ಯಾಲ್ರಿನ ಜಾಸ್ತಿ ಕೇಳಬೇಕು. ಅದೇನೇನೆ ಅವಳ ದೊಡ್ಡ ಇಂಟೆನ್ಷನ್ನು. ನೀನ್ 1,00,000 ಕೊಡ್ತೀನಿ ಅಂತ ನಾನು ಇರಕ್ಕಿಲ್ಲ ಕಣಮ್ಮ. ಲಕ್ಷಕ್ಕೆ ಎಷ್ಟು ಸೊನ್ನೆ ಇರ್ತವೆ ಅಂತಾದ್ರೂ ಗೊತ್ತಾ? ಮನೆ ಕೆಲಸದವ್ರಿಗೆಲ್ಲ ಲಕ್ಷ ಕೊಟ್ಕೊಂಡು ಕೂತ್ಕೊಂಡ್ರೆ ಅಷ್ಟೇನೆ ಕತೆ. ಹೋಗೋಗು, ಇವಳೇನ್ ದೊಡ್ಡ ಮನುಷ್ಯಳು ಅಂತ ಹೇಳ್ತಾಳೆ. ಹಬ್ಬ.
ಈ ಮನೇಲಿ ಏನ್ ನಡೀತಾ ಐತೆ, ಇಲ್ಲಿ ಓನರ್ ಯಾರು ಕ್ಲೀನರ್ ಯಾರು ಒಂದು ಗೊತ್ತಾಗಲ್ಲ, ಎಲ್ಲರೂ ಮನೆ ಓನರ್ಸೇ. ಈ ಮನೆ ಟೆನ್ಷನ್ ನನಗಂತೂ. ನಮ್ಮ ಮನೇಲಿದ್ದಾಗ ಹ್ಯಾಪಿಯಾಗಿದ್ದೆ ನಾನು, ಯಾವ ಟೆನ್ಷನ್ ಇರಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಅದು ಏನೇನು ಟೆನ್ಷನ್ ಅಂದರೆ ಹಬ್ಬಬ್ಬಬ್ಬ ಹೇಳ್ಕೊಳಕ್ಕಾಗ್ತಿಲ್ಲ ನನಗೆ ಟೆನ್ಷನ್. ಛೇ. ಏನಮ್ಮ ಸೊಸೆ, ಹಾ ಹೇಳಿ. ಯಾಕೋ ಸಿಕ್ಕಾಪಟ್ಟೆ ಕೆಮ್ಮು, ಸಿಕ್ಕಾಪಟ್ಟೆ ನೆಗಡೆ, ತುಂಬ ಚಳಿ ಅಲ್ವಾ, ಅದಕ್ಕೆ ಲೈಟಾಗಿ ಜ್ವರ ಬೇರೆ ಬಂದ್ಬಿಟ್ಟೈತೆ. ನೋಡಮ್ಮ, ಒಂಚೂರು ಕಾಫಿ ಬ್ರೆಡ್ ತಂದ್ಕೊಡು, ಇಲ್ಲ ಒಂಚೂರು ಗಂಜಿ ಕಾಯಿಸ್ಬಿಟ್ಟು ಕೊಡ್ತೀನಮ್ಮ, ಕುಡಿತೀನಿ. ಹಾಸ್ಪಿಟಲ್ಗೆ ಹೋಗಿದ್ದೆ, ಡಾಕ್ಟರು ಇಂಜೆಕ್ಷನು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಆನ್ಲೈನಾಗೆಲ್ಲನೂ ಗಂಜಿ ಪಂಜಿ ಎಲ್ಲ ಸಿಗಲ್ಲ ಅಲ್ವೇನಮ್ಮ, ಅದಕ್ಕೇನೆ ಒಂಚೂರು ಗಂಜಿ ಮಾಡಿಕೊಡ್ತೀಯಾ? ಹೋ ಸಾರಿ ಮವ, ಆ್ಯಕ್ಚುಲಿ ನಾನು ಕಾಫಿ ಮಾಡೋಕ್ಕೂ ಬರಲ್ಲ ಮವ. ಐ ಡೋಂಟ್ ನೋ ಹೌ ಟು ಪ್ರಿಪೇರ್ ಕಾಫಿ ಮವ, ರಿಯಲಿ ಐ ಡೋಂಟ್ ನೋ. ಸಾರಿ ಮವ, ಐ ಆಮ್ ವೆರಿ ಸಾರಿ. ನಿಮಗೆ ಬೇಕಾದ್ರೆ ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡ್ಕೊಳ್ಳಿ ಇಫ್ ಯು ಡೋಂಟ್ ಮೈಂಡ್. ಓಕೆ, ನನಗೆ ಈ ಕುಕ್ಕಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಮವ. ಆ್ಯಕ್ಚುಲಿ ನಾನು 2 ಡೇಸಿಂದ ಝೊಮ್ಯಾಟೊದಲ್ಲೇ ತರಿಸ್ಕೊಂಡು ತಿಂತಾ ಇದ್ದೀನಿ ಮವ. ತುಂಬ ಸೂಪರಾಗಿರೋ ಹೋಟೆಲ್ಸ್ ಇದೆ ನೋಡಿ ನಿಯರ್ ಬೈ. ನಿಮ್ಗೆ ಯಾವ ಹೋಟೆಲ್ಸ್ ಬೇಕೋ ಆ ಹೋಟೆಲ್ಸಲ್ಲಿ ಬುಕ್ ಮಾಡ್ಕೊಂಡು ತಿನ್ಬೋದು ಮವ. ನೋ ವರೀಸ್ ಮವ, ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ನೋಡಿ, ಟೇಸ್ಟ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಅಲ್ಲ ಕಣಮ್ಮ, ಹುಷಾರಿಲ್ದಿರೋರಿಗೆ ಹಾಗೆಲ್ಲ ಹೋಟೆಲಲ್ಲಿ ತಿಂದರೆ ಮತ್ತೆ ಜ್ವರ ಜಾಸ್ತಿ ಆಗುತ್ತೆ ಕಣಮ್ಮ. ಅದೇ ಎಣ್ಣೆ ಅದು ಇದು ಎಲ್ಲ ಜಾಸ್ತಿ ಹಾಕಿರ್ತಾರಲ್ವಾ, ಅದಕ್ಕೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ. ಈಗ ಜಾಸ್ತಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ, ಎಣ್ಣೆ ಜಾಸ್ತಿ ತಿನ್ನಂಗಿಲ್ಲ ಕಣಮ್ಮ. ಮತ್ತೆ ಎಣ್ಣೆ ಅದು ಇದು ಜಾಸ್ತಿ ಆಗ್ಬಿಟ್ಟು ಕೆಮ್ಮು ಅದು ಇದು ಜಾಸ್ತಿ ಆಗೋಗ್ಬಿಟ್ರೆ. ಓ ಗಾಡ್, ಹೌದಲ್ವಾ? ವಾಟ್ ಕ್ಯಾನ್ ಐ ಡೂ? ಸಾರಿ, ನನಗೆ ಈ ಥರ ಎಲ್ಲ ಪ್ರಿಪೇರ್ ಮಾಡೋಕ್ಕೆ ಬರಲ್ಲ ಮವ. ನಮ್ಮ ಮಮ್ಮಿಗೆ ಫೋನ್ ಮಾಡ್ತೀನಿ, ಯಾರಾದರೂ ಕೆಲಸದವ್ರು ಏನಾದರೂ ಫ್ರೀ ಇದ್ದರೆ ನಮ್ಮ ಮಮ್ಮಿಗೆ ಹೇಳ್ತೀನಿ ರೀ, ವಾಪಸ್ ಇಲ್ಲಿಗೇನೆ ಕಳಿಸಿ ನಮಗೆ ಬೇಕು ಅಂತ ಹೇಳಿ. ಓಕೆನಾ? ನಮ್ಮ ಮನೇಲಿ ಕೆಲಸದವ್ರು ಇದ್ದರು, ಕುಕ್ಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ನೋಡೋಣ, ಅವನ್ನ ಟ್ರೈ ಮಾಡೋಣ. ಓಕೆ, ಇವತ್ತೊಂದಿನ ಏನಾದರೂ ಬುಕ್ ಮಾಡ್ಕೊಂಡು ತಿನ್ನಿ ಮವ. ಇಲ್ಲ ನಿಮ್ಗೆ ಏನಾದರೂ ಬುಕ್ ಮಾಡಲ ಝೊಮ್ಯಾಟೊದಲ್ಲಿ, ಇಲ್ಲ ಸ್ವಿಗ್ಗಿಲಿ? ಇಲ್ಲಮ್ಮ ಬೇಡ, ನನಗೆ ಜಾಸ್ತಿ ಅಭ್ಯಾಸ ಇಲ್ಲ, ಹೋಟೆಲಲ್ಲೆಲ್ಲ ತಿಂದ್ಬಿಟ್ಟು ನನಗೆ ಅಭ್ಯಾಸನೇ ಇಲ್ಲ. ನಿಮ್ಮ ಅತ್ತೆ ಯಾವಾಗಲೂ ನನಗೆ ಮನೆ ಊಟನೇ ತಿನ್ನಿಸಿ ನನಗೆ ಹೊರಗಡೆ ಫುಡ್ಡೆಲ್ಲ ತಿನ್ನೋ ಅಭ್ಯಾಸನೇ ಇಲ್ಲ ಕಣಮ್ಮ. ಹೊರಗಡೆ ಫುಡ್ ನಾನು ತಿಂತಾನೂ ಇರಲಿಲ್ಲ, ನನಗೆ ಅಭ್ಯಾಸನೂ ಇಲ್ಲ. ತಿಂದರೂ ನನಗೆ ಹಾಕಿ ಬರಲ್ಲ, ಶಾನೆ ಕೆಮ್ಮು. ಕೆಮ್ಮು ಜ್ವರ ಬಂದ್ಬಿಡ್ತೈತೆ ನನಗೆ, ತಿನ್ನೋಕ್ಕಾಗಲ್ಲ. ಅಲ್ಲ, ಗಂಜಿ ಒಂಚೂರು ನಿಮ್ಮ ಅಮ್ಮನ ಕೇಳಿಬಿಟ್ಟು ಮಾಡಿಕೊಟ್ರೆ ಚೆನ್ನಾಗಿರ್ತಾಯಿತ್ತು ಕಣಮ್ಮ. Oh, really? I'm sorry, uncle. Okay, I'm really, really sorry. Really, I don't know, uncle, how to prepare a ganji. Really, I don't know. Okay, ಪ್ಲೀಸ್ ಡೋಂಟ್ ಮೈಂಡ್ ಅಂಕಲ್. ಆ್ಯಕ್ಚುಲಿ ನನ್ನ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು ವೀಕಿಂದನೂ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ಹೋಗಿ ಅಲ್ಲಿ ವರ್ಕ್ ಸ್ವಲ್ಪ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಬೇಕು. ಹಾಗೆಯೇ ನಾನು ಪಾರ್ಟಿ ಅಟೆಂಡ್ ಮಾಡ್ಬಿಟ್ಟು ಬರಬೇಕು. ಇವತ್ತು ನೈಟ್ ನಾನು ಮೇ ಬಿ ಬರೋ ಡೌಟ್ ಅನಿಸುತ್ತೆ. ಬರ್ತೀನಿ, ಮೇ ಬಿ ಲೇಟ್ ಅನಿಸುತ್ತೆ ಬರೋದು. ಓಕೆನಾ? ನಿಮ್ಮ ಮಗಂಗೂ ಫೋನ್ ಮಾಡಿಬಿಟ್ಟು ಹೇಳಿದ್ದೀನಿ ಪಾರ್ಟಿ ಮುಗಿಸ್ಕೊಂಡು ಬರ್ತೀನಿ ಅಂತ. ಅವರು ಬೇಗನೆ ಬರ್ತಾರಂತೆ. ನಿಮಗೆ ಅವ್ರ ಜೊತೆ ಮಾತಾಡ್ಕೊಂಡಿರಿ, ಡೋಂಟ್ ವರಿ. ಇಲ್ಲ ಮೂವೀಸ್ ನೋಡಿ, ಇಲ್ಲ ಅಂತಂದರೆ ಏನು ಬೇಕಾದರೂ ಎಂಜಾಯ್ ಮಾಡಿ. ಓಕೆ? ಅಯ್ಯೋ, ಅಲ್ಲಮ್ಮ, ಹುಷಾರಿಲ್ವಲ್ಲ ನನಗೆ. ಮನೇಲಿ ಯಾರಾದರೂ ಒಬ್ಬರಿದ್ರೆ ಚೆನ್ನಾಗಿರೋದು. ಮನೆ ಕೆಲಸದವರು ಯಾರೂ ಇಲ್ಲ, ಒಬ್ರು ಕಾಣ್ತಾ ಇಲ್ಲ ಮನೆ ಕೆಲಸದವ್ರು. ಈಗ ನೋಡಿದ್ರೆ ನೀನು ಹೋಗ್ಬಿಟ್ರೆ ನನ್ನ ಮಗ ಬರೋದು ನೀನು ಸಂಜೆ ಆಗ್ತೈತೆ ಅಂತ ಅನ್ನಿಸ್ತೈತೆ ಕಣಮ್ಮ. ಸಂಜೆ ಒಂದು 6 ಗಂಟೆ ಆಗ್ಬೋದೇನೋ ಅವ್ನು ಬರೋದು. ಅಲ್ಲಿ ತನಕ ನನಗೆ ತಲೆಯೆಲ್ಲ ಕೆಟ್ಟೋಗ್ಬಿಡ್ತೈತೆ. ನೋಡಮ್ಮ, ಹುಷಾರಿಲ್ದಿದ್ದಾಗ ಏನಾಗ್ತೈತೆ ಯಾರಿಗೂ ಗೊತ್ತಾಗಲ್ಲ ಅಲ್ವಾ? ಜ್ವರ ಜಾಸ್ತಿ ಆದರೆ ಓಕೆ, ಡ್ರೈವರ್ ಇದ್ದಾನಲ್ಲ, ಡ್ರೈವರ್ ಕರ್ಕೊಂಡು ಹೋಗ್ತಾನೆ ಅಂಕಲ್. ಡೋಂಟ್ ವರಿ. ಓಕೆ, ನೀವು ಮೇಲ್ಗಡೆ ಹೋಗಿ ರೂಮಲ್ಲಿ ಮಲ್ಕೊಂಡಿರಿ, ನಾನು ಲಾಕ್ ಮಾಡ್ಕೊಂಡು ಹೋಗಿರ್ತೀನಿ. ಈ ಮನೆ ಕೆಲಸದವ್ರಿಗೆಲ್ಲ ಆಟಿಟ್ಯೂಡ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ, ತುಂಬ ಆಟಿಟ್ಯೂಡ್. ಅಂಕಲ್, ನಾನು ಪಾರ್ಟಿ ಎಲ್ಲ ಮಿಸ್ ಮಾಡ್ಕೊಳಕ್ಕಾಗಲ್ಲ ಅಂಕಲ್. ಐ ಆಮ್ ವೆರಿ ಸಾರಿ. ನಮ್ಮ ಮನೇಲಿ ನಮ್ಮ ಡ್ಯಾಡ್ಗೆ ಹುಷಾರಿಲ್ಲ ಅಂದ್ರೂ ಮಮ್ಮಿ ನೋಡ್ಕೋತಾ ಇದ್ರು ಅಷ್ಟೇ. ಆ್ಯಕ್ಚುಲಿ ನಾನು ನೋಡ್ಕೋತಾ ಇರಲಿಲ್ಲ, ಸುಮ್ಮನೆ ಹಾಯ್ ಡ್ಯಾಡಿ, ಹೌ ಆರ್ ಯು ಅಷ್ಟೇ ಕೇಳ್ತಾ ಇದ್ದಿದ್ದು. ಬೇಕಾದ್ರೆ ನೀವು ನಮ್ಮ ಡ್ಯಾಡಿನೇ ಕೇಳಿ. ಓಕೆನಾ? ಸರಿ ಕಣಮ್ಮ, ಆಯಿತು. ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾಮ್ಮ. ರಾತ್ರಿ ಹೊತ್ತು ಲೇಟಾಗಿ ಬರಬೇಡ ಕಣಮ್ಮ. ರಾತ್ರಿ ಹೊತ್ತು ನಾವು ಸ್ವಲ್ಪ ಬೇಗ ಬಾಮ್ಮ. ಸರಿನಾ? ಹೀಗೆಲ್ಲ ರಾತ್ರಿ ಕತ್ಲಲ್ವಾ, ಎಲ್ಲನೂ ಗೊತ್ತಾಗಲ್ಲ, ಏನೂ ಇಲ್ಲ. ಎಲ್ಲನೂ ತುಂಬ ಅಂದರೆ ತುಂಬ ಕಷ್ಟ. ತುಂಬಾನು ಹೆಣ್ಮಕ್ಳು ಹೊರಗಡೆ ಓಡಾಡೋದು. ಓ ಗಾಡ್, ಇನ್ನು ಹಿಂದಿನ ಕಾಲದ ಥರನೇ ಆಡ್ತಾ ಇದ್ದೀರಾ ಅಂಕಲ್ ನೀವು. ಈಗ ನಾನು ಬರೋದು ಮೇ ಬಿ 2 ಗಂಟೆ ಆಗುತ್ತೆ ಅನಿಸುತ್ತೆ, ಮಿಡ್ ನೈಟ್ ಆಗಿರುತ್ತೆ. 2 ಗಂಟೆ ಮೇಲೆ ನಾನು ಬರೋದು. ಆ್ಯಕ್ಚುಲಿ ನನಗೆ ಇವತ್ತು ಬರೋ ಪ್ಲಾನ್ ಇರಲಿಲ್ಲ, ಆದರೂ ಬರಬೇಕು ಅಂತ ಬರ್ತಾ ಇದ್ದೀನಿ ಅಷ್ಟೇ. ಓಕೆ, ನೀವು ಹೋಗಿ ಆರಾಮಾಗಿ ರೆಸ್ಟ್ ಮಾಡಿ ಅಂಕಲ್. ನೀವು ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅಕಸ್ಮಾತ್ ನನಗೆ ಇಲ್ಲಿಗೆ ಬರೋಕ್ಕಾಗಲ್ಲ ಅಂದರೆ ನಮ್ಮ ಮನೆಗೆ ಹೋಗ್ತೀನಿ. ನಮ್ಮ ಡ್ಯಾಡಿ ನನಗೋಸ್ಕರ ಕಾರ್ ಕಳಿಸಿರ್ತಾರೆ, ಹಂಗಿಂದಂಗೆ ಮನೆಗೆ ಬೇಕಾದರೆ ಹೋಗ್ತೀನಿ. ಓಕೆನಾ? ಸರಿನಮ್ಮ, ಆಯಿತು, ನಿನ್ನಿಷ್ಟ. ನಾನು ಗಂಜಿ ಮಾಡೋಕ್ಕೆ ಹೇಳ್ತಾರೆ. ನನಗೆ ಹೆಂಗೆ ಬರುತ್ತೆ ಗಂಜಿ ಮಾಡೋಕ್ಕೆ? ಹೌ ಇಟ್ಸ್ ಪಾಸಿಬಲ್? ನಾನು ಗಂಜಿ ಮಾಡೋದಾ? ಹೋ, ನೋ ವೇ. ನಾನು ಈ ಗಂಜಿ ಪಂಜಿ ಎಲ್ಲ ಮಾಡೋ ಅಭ್ಯಾಸ ನನಗಿಲ್ಲ. ಆ್ಯಕ್ಚುಲಿ ಕಾಫಿ ಪ್ರಿಪೇರ್ ಮಾಡೋಕ್ಕೆ ನನಗೆ ಬರಲ್ವಲ್ಲ. ಈ ಮನೆ ಕೆಲಸದವ್ರನ್ನ ಎಲ್ಲ ಏನು ಮಾಡೋದು? ನಮ್ಮ ಮಮ್ಮಿಗೆ ಫೋನ್ ಮಾಡಿರಬೇಕು, ಯಾರಾದರೂ ಮನೆ ಕೆಲಸದವ್ರಿದ್ರೆ ಕಳಿಸಿ ಅಂತ. ಹಲೋ ಮಮ್ಮಿ, ನಮಗೊಂದು 4 ಜನ ಮನೆ ಕೆಲಸದವ್ರು ಬೇಕಿತ್ತಲ್ವಾ? ಹೌದಾ? ಯಾರಾದರೂ ಇದ್ದರೆ ಸ್ವಲ್ಪ ಕಳಿಸ್ತೀರಾ ಮನೆಗೆ? ಒಂದು 4 ಜನ ಬೇಕಿತ್ತು. ಮನೇಲೆಲ್ಲ ಕೆಲಸದವ್ರೆಲ್ಲ ದುರಂಕಾರ ಜಾಸ್ತಿ, ಅವರಿಗೆಲ್ಲ ಬಿಟ್ಟೋದ್ರು. ಎಲ್ಲ ಬಿಟ್ಟೋಗ್ಬಿಟ್ಟಿದ್ದಾರೆ. ಅದಕ್ಕೆ ಯಾರಾದರೂ ಮನೆ ಕೆಲಸದವ್ರು ಸಿಕ್ಕಿದ್ರೆ ಕಳಿಸಿ.
ಹಾಂ ಹಾಂ ಎಮರ್ಜೆನ್ಸಿ ಬೇಕಿತ್ತು. ಇವತ್ತು ಎಲ್ಲರೂ ಬಿಟ್ಟೋಗ್ಬಿಟ್ಟಿದ್ರು. ಹಾಂ ಬಿಟ್ಟೋಗಿದ್ದಾರೆ. ಎಲ್ರಿಗೂ ದುರಂಕಾರ ಜಾಸ್ತಿ ಅಲ್ವಾ, ಅದಕ್ಕೆ ಬಿಟ್ಟೋಗವ್ರೆ. ನಮ್ಮ ಮಾವಂಗೆ ಬೇರೆ ಹುಷಾರಿಲ್ಲ, ಅವ್ರಿಗೆ ನೋಡ್ಕೊಳ್ಳೋಕೆ ಯಾರಾದರೂ ಬೇಕಂತೆ. ಸೊ ಅರ್ಜೆಂಟಾಗಿ ಇವತ್ತು ನಾಳೆಲ್ಲಿ ಕಳಿಸ್ಬಿಡಿ. ಓ ಹೌದಾ ಹೌದಾ ಮತ್ತು ನಾನು ಪಾರ್ಟಿಗೆ ಹೋಗ್ತಾ ಇದ್ದೀನಿ, ಹಂಗೆ ಮನೆಗೆ ಬಂದುಬಿಡ್ತೀನಿ. ಓಕೆನಾ ಮಮ್ಮಿ? ಅಲ್ಲಿಗೆ ಬರ್ತೀನಿ ನಾನು ಡೈರೆಕ್ಟಾಗಿ. ಹಾಂ ಅಲ್ಲಿಗೆ ಬರ್ತೀನಿ ಬಿಡಿ, ಅಲ್ಲೇ ಎಂಜಾಯ್ ಮಾಡಿದ್ರೆ ಆಯಿತು. ಹಾಂ ಸುಮ್ಮನೆ ಮಾಡಿದೆ ಅಷ್ಟೇ, ಮನೆ ಕೆಲಸದವ್ರು ಬೇಕಿತ್ತಲ್ವ ಅದಕ್ಕೆ ಮಾಡಿದೆ. ಹಾಂ ಮಮ್ಮಿ ಬರ್ತೀನಿ ಮತ್ತೆ ಅಲ್ಲಿಗೆ, ಅಲ್ಲೇ ಎಂಜಾಯ್ ಮಾಡೋಣ. ಓಕೆ ಓಕೆ ಆಯಿತು. ಹಾಂ ಬೇಗನೆ ಬರ್ತೀನಿ ಬಿಡಿ, ಒಂದು 12 ಗಂಟೆ ಹಂಗೆ ಬಂದುಬಿಡ್ತೀನಿ. ಓಕೆ ಅಲ್ಲಿಗಾದರೆ? ಹಾಂ ಓಕೆ. ಛೇ, ದುಡ್ಡಿಂದ ಎಲ್ಲ ಮಾಡ್ಬೋದು ಅಂತ ಅನ್ನಿಸ್ತಿತ್ತು. ಈಗ ನೋಡಿದ್ರೆ ಒಂದು ಲೋಟ ಕಾಫಿ ಮಾಡ್ಕೊಡೋಕ್ಕೂ ಯಾರೂ ಇಲ್ಲ. ಆನ್ಲೈನಾಗ ಆರ್ಡ್ರ್ ಮಾಡ್ಕೊಂಡ್ರೆ ಆನ್ಲೈನಾಗ ಚೆನ್ನಾಗಿ ತಂದು ಕೊಡ್ತಾರ. ಮೊದಲೇ ಹುಷಾರಿಲ್ಲ ನನಗೆ. ಆನ್ಲೈನ್ ಊಟ ತಿಂದರೆ ಮತ್ತೆ ಜಾಸ್ತಿ ಹುಷಾರು ತಪ್ಪಿಬಿಟ್ರೆ ಏನಪ್ಪ ಮಾಡಲಿ? ರೊಚ್ಚು, ನಾನೇ ತಪ್ಪು ಮಾಡಿಬಿಟ್ಟೆ ಅನ್ನಿಸ್ತೈತೆ. ನೀನು ಬೈದ್ಬಿಟ್ಟು ನಿನಗೆ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾಯಿದ್ದೆ, ನನ್ನ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ, ಆದರೆ ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಹಬ್ಬ ಆಗ್ತಿಲ್ಲ. ಅವಳಿಗೆ ಫೋನ್ ಮಾಡಲಾ? ಬೇಡ. ನಾನೇನಾದರೂ ಅವಳಿಗೆ ಫೋನ್ ಮಾಡಿಬಿಟ್ರೆ ದುರಂಕಾರ ಜಾಸ್ತಿ ಆಗೋಗ್ಬಿಡ್ತೈತೆ ಅವಳಿಗೆ. ಬೇಡ, ಆಗ್ತಿಲ್ಲ ನಂಗೆ ಸಹಿಸೋಕ್ಕೆ. ಹಬ್ಬ ದೇವರೇ, ಸುಸ್ತು ಬೇರೆ ಆಗ್ತಾಯಿದೆ, ತಲೆ ಬೇರೆ ತಿರುಗ್ತಾಯಿದೆ. ಮೇಲ್ಗಡೆಗೆ ಎದ್ದೋಗ್ಬೇಕು, ಮೇಲ್ಗಡೆಗೆ ಎದ್ದೋಳಕ್ಕೂ ಸುಸ್ತಾಗ್ತಾಯಿತ್ತಲ್ಲ. ನನ್ನ ಮಗುಂಗೆ ಫೋನ್ ಮಾಡಿಬಿಟ್ಟು ಬೇಗ ಕರೆಸ್ಬೇಕು. ನನ್ನ ಮಗುಂಗೆ ಫೋನ್ ಮಾಡಬೇಕು. ಇರು, ನನ್ನ ಕೈಲಿ ಆಗ್ತಿಲ್ಲ ಮಗನೇ, ಬಾ ಮೇಲ್ಗಡೆಗೆ ಹೋಗೋಕ್ಕೂ ಆಗ್ತಿಲ್ಲ ಅಂತ. ಡ್ರೈವರ್ ಎಲ್ಲೋದ್ನೋ ಏನೋ. ಇವಳು ಕಾಟಕ್ಕೆ, ನನ್ನ ಸೊಸೆ ಕಾಟಕ್ಕೆ ಡ್ರೈವರು ಬಿಟ್ಟೋಗಿರ್ತಾನೆ ಗ್ಯಾರಂಟಿ. ಏನು ಮಾಡೋಕ್ಕಾಗುತ್ತೆ? ಅಯ್ಯೋ. ಹಲೋ ಮಗನೇ, ಮನೆಗೆ ಬರೋಕ್ಕಾಗುತ್ತಾ? ಮೀಟಿಂಗಲ್ಲಿದೆಯಾ? ಅಲ್ಲ, ಮೀಟಿಂಗ್ ನಾಳೆ ಮಾಡ್ಕೋಬೋದಲ್ವ ಮಗನೇ? ಬಂದ್ಬಿಡ್ತೀಯಾ? ಹಾಗಲ್ವಾ? ಅಲ್ಲ, ಯಾಕೋ ಹುಷಾರಿರಲಿಲ್ಲ. ಅಲ್ಲ, ನೀನೇನು ಮಾಡಬೇಕಿಲ್ಲ. ಸ್ವಲ್ಪ ನನಗೆ ಯಾಕೋ ಒಬ್ಬನೇ ಇರೋದಕ್ಕೆ ಒಂಥರ ಅನ್ನಿಸ್ತಿತ್ತು. ಹಲೋ, ನಾನು ಹೇಳೋದು ಕೇಳಿಸ್ತಾಯ್ತಾ? ಅಲ್ಲ ಬಂದ್ಬಿಡಪ್ಪ. ಅಲ್ಲ, ಮೀಟಿಂಗ್ ನಾಳೆ ಮಾಡ್ಕೊಂಡ್ರಾಗಲ್ವಾ? ಹೌದಾ, ಸರಿನಪ್ಪ, ಆಯಿತು. ಮೀಟಿಂಗ್ ಮುಗಿಸ್ಕೊಂಡೆ ಬಾ. ಎಷ್ಟೊತ್ತಾಗ್ತದೆ? ಹೌದಾ, ಸರಿ.